ಮನ್ಸೂನ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಈಗಾಗಲೇ ಮನ್ಸೂನು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಪ್ರವೇಶವಾಗಿದೆ. ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ, ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮನ್ಸೂನ್ ಪ್ರವೇಶಗೊಂಡಿದೆ. ನೀವು ನೋಡ್ಬೋದು ಇಲ್ಲಿ ನೀಲಿ ಲೈನ್ ಏನಿದೆ ಮೇಲೆ, ಅದು ಮನ್ಸೂನ್ ಎಲ್ಲಿ ತನಕ ಇದು ಈಗ ಅಡ್ವಾನ್ಸ್ ಆಗಿದೆ ಅನ್ನೋದು ಗೊತ್ತಾಗತ್ತಾ. ಮತ್ತು ಮುಂದಿನ ಒಂದು ದಿನಗಳಲ್ಲಿ ಕೂಡ ಮನ್ಸೂನ್ ಬೇಗ ಬರುವ ಸಾಧ್ಯತೆಗಳದಾವೆ. ಮತ್ತು ಮನ್ಸೂನು ಮುಂದಿನ ಒಂದು ವಾರದಲ್ಲಿ ಭಾಳ ಚುರುಕಾಗಿರ್ತೈತಿ. ಅಂದರೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ಉಳಿದ ಉತ್ತರ ಒಳನಾಡಿನ ಬಯಲು ಪ್ರದೇಶಗಳಲ್ಲಿ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕೆಲವು ಕಡೆ ನಾವು ಭಾರಿ ಮಳೆ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತೀವಿ. ಈ ಮುಖ್ಯವಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಭಾರಿ ಹಾಗೂ ಅತಿ ಭಾರಿ ಮಳೆ ಮುಂದಿನ ಒಂದು ವಾರದಲ್ಲಿ ನಾವು ನಿರೀಕ್ಷಿಸಬಹುದು. ಅಂದ್ರೆ ಇದರಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ನಾವು ಆರೆಂಜ್ ಅಲರ್ಟನ್ನು ಕೂಡ ಘೋಷಿಸಲಾಗಿದೆ. ಮುಂದೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ನಾವು ಮುಂದಿನ ಒಂದು ವಾರದವರೆಗೆ ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಮತ್ತು ಉಳಿದ ಪೂರ್ವ ಜಿಲ್ಲೆಗಳಿಗೆ ನಾವು ಹಗುರದಿಂದ ಸಾಧಾರಣವಾಗಿ ಮಳೆ ಆಗತಕ್ಕಂತ ಕೂಡ ನಾವು ಹವಾಮಾನ ಮುನ್ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ನೀವು ನೋಡ್ಬೋದು. ಅಂದರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಇಲ್ಲಿ ಸಾಕಷ್ಟು ಮೋಡ ಕೂಡ ದಟ್ಟವಾದ ಮೋಡ ಐತಿ. ಅದು ಸುಮಾರು ಇಲ್ಲೆಲ್ಲ ಮೋಡಗಳ ಎತ್ತರ -40 ಡಿಗ್ರಿ ಸೆಂಟಿಗ್ರೇಡ್ ತನಕ ಐತೆ. ಅಂದ್ರೆ ಸುಮಾರು 12ರಿಂದ 15 ಕಿಲೋಮೀಟರ್ ಎತ್ತರ ತನಕ ಕೆಲವೊಂದು ಮೋಡಗಳದಾವು. ಇದು ಕರ್ನಾಟಕದ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕೆಲವು ಅರೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಉತ್ತಮವಾಗಿ ಮಳೆಯಾಗುವ ನಿರೀಕ್ಷಣೆ ಇದೆ. ಇದು ಮೀನ್ ಸಿ ಲೆವೆಲ್ ಟ್ರಫ್ ಅಂದ್ರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಸಮುದ್ರ ಮಟ್ಟದಲ್ಲಿ ಒಂದು ಟ್ರಫಿಂಗ್ ಇರುವಾಗ ಇದು ಒಂದು ಮುಖ್ಯ ಕಾರಣ. ಈಗೆಲ್ಲ ನೀವು ಪೂರ್ವ ಮುಂಗಾರಿಗೆ ಹೋಲಿಸಿದ್ರೆ ಮೋಡಗಳ ರಚನೆ ಇರ್ತೈತಿ. ಈ ಮುಂಗಾರಿನಲ್ಲಿ ನೋಡ್ರಿ ಯಾವ ರೀತಿ ರಚನೆ ಇರ್ತೈತಿ. ಮುಂಗಾರು ಮಳೆಯಲ್ಲಿ ಸುಮಾರು ವ್ಯಾಪಕವಾಗಿ ಮಳೆ ಆಗುತ್ತಾ. ಪೂರ್ವ ಮುಂಗಾರಿನಲ್ಲಿ ಚದುರದಂತೆ ಮಳೆ ಆಗುತ್ತಾ. ಪೂರ್ವ ಮುಂಗಾರಿನಲ್ಲಿ ಕ್ಯುಮುಲೋ ನಿಂಬಸ್ ಕ್ಲೌಡ್ ಅಂದರೆ ವರ್ಟಿಕಲ್ ಕ್ಲೌಡ್ಸ್, ಕನ್ವೆಕ್ಟಿವ್ ಕ್ಲೌಡ್ಸ್ ಜಾಸ್ತಿ ಇರ್ತಾವೆ. ಈಗ ಮುಂಗಾರಿನಲ್ಲಿ ಸ್ಟ್ರಾಟಸ್ ಕ್ಲೌಡು ಕೂಡ ಇರ್ತೈತಿ. ಕೆಲವೊಮ್ಮೆ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಕೂಡ ಇರ್ತೈತಿ. ಇದರಿಂದ ವ್ಯಾಪಕ ಮಳೆ ಮತ್ತು ಭಾರಿ ಮಳೆ ಆಗುವ ಸಾಧ್ಯತೆ ಮುಂಗಾರಿನಲ್ಲಿ. ನಮ್ಮ ದೇಶದಲ್ಲಿ 75% ಮಳೆ ಆಗೋದು ಮುಂಗಾರಿನಲ್ಲಿ. ಈ ಮುಂಗಾರು ಮಳೆ ನಮ್ಮ ದೇಶಕ್ಕೆ ಇದು ಒಂದು ಜೀವನಾಡಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಮುಂಗಾರು ಮಳೆಯಿಂದ ನಮ್ಮ ಕೃಷಿಯನ್ನು ನಮ್ಮ ದೇಶದ ಆರ್ಥಿಕತೆಗೆ ಒಂದು ಬೆನ್ನೆಲುಬು. ಮತ್ತು ಜಲವಿದ್ಯುತ್ತು ಮತ್ತು ಕುಡಿಲಿಕ್ಕೆ ನೀರು ಕೂಡ ಈ ಮುಂಗಾರಲಿಂದನೇ ಬರ್ತೈತಿ. ಎಲ್ಲ ಜಲಾಶಯಗಳು ಮತ್ತು ಎಲ್ಲ ತುಂಬುವುದರಿಂದ ನಮ್ಗೆ ಇಡೀ ವರ್ಷ ನೀರು ಬರೋದು ಎಲ್ಲ ಮುಂಗಾರಿನಿಂದ. ಮತ್ತು ಗ್ರಾಮಾಂತರ ಪ್ರದೇಶದ ಮತ್ತು ಹೆಚ್ಚು ಜನ ನಮ್ಮ ದೇಶದ ಜನ ಕೃಷಿ ಮೇಲೆ ಇನ್ನೂ ಅವಲಂಬನೆ ಮಾಡಿರೋದ್ರಿಂದ ನಮಗೆ ಈ ಒಂದು ಮನ್ಸೂನ್ ಭಾಳ ಮುಖ್ಯ. ಅದು ಅಲ್ಲದೆ ಎಷ್ಟೋ ಕೈಗಾರಿಕೆಗಳು, ಅಗ್ರಿಕಲ್ಚರಲ್ ಇಂಡಸ್ಟ್ರೀಸು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮ್ಮ ಮನ್ಸೂನ್ ಮೇಲೆ ಅವಲಂಬನೆ ಆಗಿರೋದ್ರಿಂದ ಈ ಮನ್ಸೂನ್ ಮಳೆ ಭಾಳ ಪ್ರಮುಖ. ಧನ್ಯವಾದಗಳು.